ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಸಾರು ಮಾಡಬೇಕು ಅಂತಿದ್ದೀನಿ. ಹಾಗೆ ಚಿಕನ್ ಸಾರು ಮಾಡಲಿಕ್ಕೆ ನಾನಿವತ್ತು ಒಂದು 2.5 kg ಚಿಕನ್ ತಗೊಂಡಿದ್ದೇನೆ. ಇದು ಗಿರಿರಾಜ ಕೋಳಿಯ ಮಾಂಸ. ನಾನಿವಾಗ ಅದನ್ನು ಮಾಡಲಿಕ್ಕೋಸ್ಕರ ಕೆಲವು ಪದಾರ್ಥಗಳನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳಿಕ್ಕಿದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ, ಸ್ಟವ್ ಹಚ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಮಸಾಲೆಗಳನ್ನು ಎಲ್ಲ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗರಂ ಮಸಾಲೆಗಳು, ಗಸಗಸೆ, ಏಲಕ್ಕಿ, ಚಕ್ಕೆ, ಲವಂಗ, ಒಂದು 4 ಕಾಳಷ್ಟು ಒಳ್ಳೆ ಮೆಣಸನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿಕ್ಕಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಇವಾಗ ನಾನು ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೆಂತ್ಯಕಾಳು, ಹಾಗೆ ಒಂದು 4 ಸ್ಪೂನಷ್ಟು ಧನಿಯಾವನ್ನು ಹುರ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಖಾರಕ್ಕೆ ಒಂದು 20 ಊರಿನ ಮೆಣಸು ತಗೊಂಡಿದ್ದೇನೆ. ಒಂದು 20 ಕುಂಟೆ ಮೆಣಸು ಅಥವಾ ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಈಗ ಇದನ್ನು ಈಗ ಹುರಿದಿಟ್ಕೊಂಡಂಥ ಈ ಮಸಾಲೆಯನ್ನು ಸೇರಿಸ್ಕೊಂಡು ನಾನು ನಯವಾಗಿ ರುಬ್ಬಿಕೊಂಡು ಬರ್ತೇನೆ. ಹಾಗೆ ನಾನು ರುಬ್ಬುವಾಗಲೇ ಸ್ವಲ್ಪ ಹುಳಿಯ ಪೌಡ್ರನ್ನು ಹಾಕ್ಕೊಳ್ಳಿಕ್ಕಿದ್ದೇನೆ. ಫ್ರೆಂಡ್ಸ್, ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಒಗ್ಗರಣೆಗೆ. ತುಂಬ ಎಣ್ಣೆ ಬೇಡ, ಕೋಳಿಯಲ್ಲಿ ತುಂಬ ಫ್ಯಾಟ್ ಇದೆ. ಹಾಗಾಗಿ ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೇನೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಕೋಳಿನ ಗಮನಿಸಿದರೆ ಹೇಳ್ಬೋದು, ನೋಡಿ ತುಂಬ ಫ್ಯಾಟ್ ಇದೆ ಇದರಲ್ಲಿ. ಹಾಗಾಗಿ ನಾನು ಇದರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಟಪಟ ಆಗುವಷ್ಟು ಹಾಕ್ತೇನೆ ಅಷ್ಟೇ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ, ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಮೆತ್ತಗಾದ ಹಾಗೆಯೇ ಒಂದು ಟೊಮೆಟೊವನ್ನು ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೇನೆ. ಇದರಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ಇದೆ. ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತೇನೆ. ಹಾಗೆ ಒಂದು ಸ್ವಲ್ಪ ಶುಂಠಿಯನ್ನು ನಾನು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಒಗ್ಗರಣೆಗೆ. ಆಗಲೇ ಸ್ವಲ್ಪ ರುಬ್ಬುವಾಗ ಹಾಕಿದ್ದೇನೆ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಒಂದು 1/2 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕ್ಲೀನಾಗಿ ಮಿಕ್ಸ್ ಮಾಡೋ. ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗ್ತದೆ, ಅದಕ್ಕೋಸ್ಕರ. ಮಸಾಲೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆ ಏನಿಲ್ಲ, ಎಲ್ಲ ಡ್ರೈ ಆಯಿತು. ಸ್ವಲ್ಪನೇ ಹಾಕ್ಕೊಂಡಿದ್ದಲ್ಲ, ಹಾಗಾಗಿ ನೋಡಿ ನಾನು ಇದಕ್ಕೆ ಯಾವುದೇ ಗರಂ ಮಸಾಲೆಗಳನ್ನು ಹಾಕ್ಕೊಂಡಿಲ್ಲ. ಚಕ್ಕೆ ಲವಂಗ ಯಾವುದನ್ನು ರುಬ್ಬುವಾಗ ಹಾಕಲಿಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಈಗ ನಾನು ನೋಡಿ ಮಸಾಲೆ ರೆಡಿ ಆಯಿತು, ಒಗ್ಗರಣೆ. ಈಗ ನಾನು ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ, ಮಾಂಸವನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಹಳದಿಯನ್ನು ಸೇರಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಅಂದಾಜಿಗೆ ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ದೇನೆ. ಈಗ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡುವ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ.
ಇದಕ್ಕೆ ನೀರೇನು ಹಾಕ್ಕೊಳ್ಳಿಕ್ಕಿಲ್ಲ, ಹೀಗೇ ಮುಚ್ಚಿಡುವ. ಆಗಾಗ ಮಗ್ಚ್ತಾ ಇರಬೇಕು. ಒಂದು ಅರ್ಧ ಗಂಟೆ ಬೇಯಬೇಕಿದು. ಇದು ನಾಟಿ ಕೋಳಿ ಎಷ್ಟು ಗಟ್ಟಿ ಇರ್ತದೆ, ನಮ್ಮ ಬಾಯ್ಲರ್ ಕೋಳಿ ಎಷ್ಟು ಬೇಗ ಇದು ಬೇಯುವುದಿಲ್ಲ. ಮುಚ್ಚಿಟ್ಟಿದ್ದೇನೆ ನೋಡಿ. ನಾನು ನೀರು ಹಾಕಿಲ್ಲ ಅಂದರೂ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಅದಕ್ಕೆ ನೀರು ಹಾಕೋದು ಬೇಡ ಅಂತ ಹೇಳಿದೆ. ಬೆಂದಿಲ್ಲ ಇನ್ನೂ, ಅದೇ ನೀರಲ್ಲಿ ಬೇಯ್ತದೆ. ಮುಚ್ಚಿಡುವ ನೋಡಿ. ಸುಮಾರು ಅರ್ಧ ಗಂಟೆ ಆಯಿತು ಬೇಯೋದು. ಈಗ ಇದು ಬೆಂದಿದೆ, ಮಾಂಸ ಮೂಳೆಯಿಂದ ಬಿಡ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ. ನಾವು ನೀರು ಹಾಕಿದರೆ ಮತ್ತೆ ನೀರು ಜಾಸ್ತಿ ಆಗ್ತದೆ. ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂಥ ಮೆಣಸು, ಸಾಂಬಾರು ರುಬ್ಬಿದಂಥ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಅಂದರೆ ಆವಾಗಲೇ ನಾನು ಮೆಣಸೆಲ್ಲ ಹಾಕಿ ರುಬ್ಬಿದೆಲ್ಲ ನೋಡಿ. ಈ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ನಾನು ತೆಂಗಿನಕಾಯಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಮೆಣಸೆಲ್ಲ ಮಾಡುವಂಥ ನೋಡಿ. ಇದರಲ್ಲಿ ಎಣ್ಣೆ ಬಿಟ್ಕೊಂಡಿದ್ದ ರೀತಿ ನೋಡಿ. ನಾನು ಎಣ್ಣೆ ಜಾಸ್ತಿ ಹಾಕಿದರೆ ಮತ್ತೆ ಜಾಸ್ತಿ ಆಗ್ತದೆ ಅಂತ ಎಣ್ಣೆ ಕಮ್ಮಿ ಹಾಕಿರೋದು. ನಮಗೆ ಎಷ್ಟು ಸಾರು ಬೇಕಾ ಮಾಡ್ಕೊಳ್ಬೋದು. ನಾನು ಇದಕ್ಕೆ ನೀರೇನು ಸೇರಿಸ್ಕೊಳ್ಳಲ್ಲ, ಪಾತ್ರೆ ತೊಳೆದು ಚೂರು ನೀರು ಹಾಕ್ಕೊಳ್ತೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಚಿಕನ್ ಸಾರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಮೇಲಿಂದ ಉದುರಿಸ್ಕೊಳ್ತಾ ಇದ್ದೇನೆ. ಸಾಕು, ಇನ್ನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಅದನ್ನು ಇಳಿಸ್ಕೊಳ್ತೇನೆ. ಹಾಗೆಯೇ ಚಿಕನ್ ಸಾರು ರೆಡಿ ಆದಾಗ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನಾನು ರೊಟ್ಟಿ ಮಾಡಿದ್ದೇನೆ. ಇದು ಮಂಗಳೂರು ಹಂಚು ರೊಟ್ಟಿ. ಮಂಗಳೂರು ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಗಿರಿರಾಜ ಕೋಳಿಯ ಸಾರು ರೆಡಿಯಾಗಿದೆ. ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.